CCB ಅಧಿಕಾರಿಗಳು ದಿನಾಂಕ 11/8/26ರಂದು ಪರಪ್ಪನಗರ ಕೇಂದ್ರ ಕಾರಾಗೃಹದ ಮೇಲೆ ಅನಧಿಕೃತ ವಸ್ತುಗಳು ಅಲ್ಲಿ ಬಳಕೆಯಾಗಿರೋ ಮೇಲೆ ಖಚಿತ ಮಾರ್ಗ ಮೇಲೆ ದಾಳಿ ಮಾಡಿರ್ತಾರೆ. ಈ ದಾಳಿ ಮಾಡಿದಾಗ ಇದರಲ್ಲಿ VIP ಭದ್ರತಾ ವಿಭಾಗ ಹೈ ಸೆಕ್ಯೂರಿಟಿ ಪ್ರಿಸನ್ ನಂಬರ್ 3ರ 1ನೇ ಮಹಡಿ ರೂಮ್ ನಂಬರ್ 4ರಲ್ಲಿ ಒಂದು ನೀಲಿ ಬಣ್ಣದ ರೆಡ್ಮಿ ಮೊಬೈಲ್ ನಂಬರ್ ಮತ್ತು ಒಂದು ಬಿಳಿ ಬಣ್ಣದ ಚಾರ್ಜರ್, ಒಂದು ನೀಲಿ ಬಣ್ಣದ ಪ್ಯಾಕೆಟ್ ನೋಟು ಮತ್ತು ಒಂದು ಕಪ್ಪು ಬಣ್ಣದ ಸ್ಕ್ಯಾನ್ ಡಿಸ್ಕ್ ಪೆನ್ ಡ್ರೈವ್ ಒಂದು ದೊರಕಿದೆ ಅಂಥೇಳಿ ಇವೆಲ್ಲ ನಿಷೇಧ ವಸ್ತುಗಳು. ಹಾಗಾಗಿ ಕರ್ನಾಟಕ ಪ್ರಿಸನ್ಸ್ ಆ್ಯಕ್ಟ್ ಮತ್ತು BNS ಪ್ರಕಾರ ಕೇಸ್ ಮಾಡೋದಕ್ಕೆ CCB ಅವರು ಪರಪ್ಪನಗರ ಪೊಲೀಸ್ ಸ್ಟೇಷನ್ಗೆ ನೀಡಿರ್ತಾರೆ. ದೂರನ್ನು ಸ್ವೀಕರಿಸಿ ನಾವು ಪರಪ್ಪನಗರದಲ್ಲಿ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ಸ್ನ ಕ್ರೈಮ್ ನಂಬರ್ 319ರಲ್ಲಿ ಈಗಾಗಲೇ ದಾಖಲು ಮಾಡ್ಕೊಂಡಿದ್ದೀವಿ. ತನಿಖೆ ಮುಂದುವರಿದು ಅವತ್ತು ಏನು ರೈಡ್ ನಡೀತು ಅದರಲ್ಲಿ 80 ಮೊಬೈಲ್ ಸಿಕ್ಕಿದೆ ಅಂತ ಕೆಲವು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಅದು ಸುಳ್ಳು, ಅದು ಸತ್ಯಕ್ಕೆ ದೂರವಾದಂಥ ಸಂಗತಿ. ಒಂದು. ಎರಡನೇದು, ಈ ಪೆನ್ ಡ್ರೈವು, ಚಾರ್ಜರು ಅಥವಾ ಮೊಬೈಲ್ ಏನಾಗಿದೆ ಇದನ್ನು ಯಾರು ಸೀಜಿಂಗ್ ಆಫೀಸರ್ ಏನಿದ್ದಾರೆ ಅವರು ಪಂಚರ ಸಮಕ್ಷಮ ಸೀಲ್ ಮಾಡಿ ತನಿಖಾಧಿಕಾರಿಗಳು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದು ಸೀಲ್ ಮಾಡಿದ್ದು ಹಂಗೇ ಇದೆ. ಇದನ್ನು ಮುಂದಿನ ತನಿಖೆಗಾಗಿ ಇದು ಯಾರ ಫೋನು, ಯಾರಿಗೆ ಕಾಲ್ ಮಾಡ್ತಾಯಿದ್ರು ಮತ್ತು ಅದರಲ್ಲಿ ಅವರು ಇನ್ಸ್ಟಾ, ಫೇಸ್ಬುಕ್ಕು ಮತ್ತು ಅಥವಾ ನೆಟ್ಫ್ಲಿಕ್ಸು ಹಾಕ್ಕೊಂಡಿದ್ರಂತ ಏನು ಖರೀದಿ ಕೊಟ್ಟಿದ್ದಾರೆ ಅದಕ್ಕೆ ಪಾಸ್ವರ್ಡ್ ಅವ್ರು ನೀಡಿಲ್ಲ. ಆ ಪಾಸ್ವರ್ಡ್ನ ಕ್ರ್ಯಾಕ್ ಮಾಡೋಂಥದ್ದು ಯಾರು ಯೂಸ್ ಮಾಡ್ತಾಯಿದ್ರು, ಪ್ರಜ್ವಲ್ ರೇವಣ್ಣವರ ಅಥವಾ ಅದರ ಇರೋವಂಥ ಇನ್ನೊಬ್ಬ ರಾಯ್ ಅಂತ ಅವ್ರದ್ದು ಹೆಂಗೆ ಈ ಮೊಬೈಲ್ ಬಂದಿತ್ತು ಒಳಗಡೆ ಅನ್ನೋದನ್ನು ತನಿಖೆ ಮಾಡೋದು ನಮ್ಮ ಮೊದಲ ಕರ್ತವ್ಯ ಆಗಿದೆ. ಅದನ್ನು ನಾವು ಮಾಡ್ತೀವಿ. ಮುಂದುವರೆದು ಇದರಲ್ಲಿ ಇಷ್ಟು ವೀಡಿಯೋಸ್ ಇದೆ, ಅಷ್ಟು ವೀಡಿಯೋಸ್ ಇದೆ, ಇವ್ರು ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಕೆಲವು ಮಾಧ್ಯಮಗಳು ಪ್ರಚಾರ ಮಾಡಿದೆ. ಇದು ಸತ್ಯಕ್ಕೆ ದೂರವಾದಂಥ ಸಂಗತಿ. ಈಗ ಏನು ಕೇಸ್ ರಿಜಿಸ್ಟರ್ ಆದ ತಕ್ಷಣ ಎಲ್ಲ ಸೀಲ್ಡ್ ಕವರ್ಸಲ್ಲಿ ನಮಗೆ ಆರ್ಟಿಕಲ್ಸ್ ಎಲ್ಲ ಆಲ್ರೆಡಿ ತನಿಖಾರಿಗೆ ಬಂದಿರೋದು ಅದು ಹಂಗೇ ಇದೆ. ಅದು ಹಂಗೆ FSLಗೆ ಹೋಗುತ್ತೆ. ಅಲ್ಲಿಗಂಟ ನಾವು ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಸುಳ್ಳು ವರದಿಗಳಂತ ನಾನು ಈ ಮೂಲಕ ಸ್ಪಷ್ಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮುಂದೆ ತನಿಖೆ ಆಗುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ತನಿಖೆ ವಿಷಯಗಳನ್ನ ನಾವು ಹೇಳೋದಕ್ಕೆ ಇಷ್ಟಪಡಲ್ಲ. ಅದರಲ್ಲಿ ಈಗ FSLಗೆ ಹೋದ್ಮೇಲೆ ನಾವು ಪಾಸ್ವರ್ಡ್ ಟ್ರ್ಯಾಕ್ ಮಾಡೋಂಥದ್ದು, CDR ನೋಡೋಂಥದ್ದು, ಮೊಬೈಲ್ ಇಲ್ಲಿಗೆ ಯಾರು ತಂದು ಕೊಟ್ಟರು ಅನ್ನೋದನ್ನು ಕಂಡುಹಿಡಿಯೋದು, ಮತ್ತೇನು ಕಂಟೆಂಟ್ಸ್ ಏನಿದೆ ಅದರಲ್ಲಿ ಅನ್ನೋದನ್ನು ತನಿಖೆಗೆ ಏನು ಪೂರಕವಾಗ್ತದೋ ಪ್ರಿಸನ್ ಆ್ಯಕ್ಟ್ ಪ್ರಕಾರ ನಿಷೇಧ ವಸ್ತುಗಳು ಹೆಂಗೆ ಬಂತು ಅನ್ನೋದ್ರ ಮೇಲೆ ನಮ್ಮ ಪ್ರಾಥಮಿಕ ತನಿಖೆ ಇರುತ್ತೆ. ಸಿಮ್ ಕಾರ್ಡ್ಗಳು ಸಿಕ್ಕಿದ್ವು, ಎಲ್ಲವೂ ಸಹ ಆಂಧ್ರ ನೋಂದಣಿ ನಂಬರ್ ಸಿಗ್ತದೆ ಅಂತ ಇವರು ಜೈಲಲ್ಲೂ ಅಧಿಕಾರಿಗಳು ಹೇಳ್ತಾರೆ. ಇದ್ರ ಬಗ್ಗೆ ಹೆಂಗೆ ಸರ್? ಲಾಸ್ಟ್ ಟೈಮ್ ಸೀಸ್ ಮಾಡಿದ್ವಿ. ಸೊ ಏನಾಗಿದೆ ಪರಿಸ್ಥಿತಿ ಅಂದರೆ, ಬಿಕಾಸ್ ಆಫ್ ಒನ್ ಪರ್ಟಿಕ್ಯುಲರ್ ರೆಡ್ಮಿ ಮೊಬೈಲ್ ಏನಿದೆ ಅದರ ಸಿಗ್ನಲ್ ಏನೋ ಇಲ್ಲಿ ಕರೆಕ್ಟಾಗಿ ಕ್ಯಾಚ್ ಆಗ್ತದೆ ಅನ್ನೋದನ್ನು ಯಾರು ಬಳಕೆ ಮಾಡ್ತಾಯಿದ್ದಾರೋ ಸ್ವಲ್ಪ ಅವ್ರು ಕಂಡುಹಿಡಿದಾರೆ. ಈಗಲೂ 3G ಮತ್ತು 5G ನಮ್ಮ ಏನೋ ಜಾಮರ್ಸ್ ಇದ್ದರೂ ಸಹ ಅದನ್ನು ಮೀರಿ ಟೆಕ್ನಾಲಜಿ ಡೆವಲಪ್ ಆಗಿದೆ. ಹಾಗಾಗಿ ಇದು ಬರ್ತಾ ಇದ್ದಾವೆ. ಸೊ ಇದು ಈಗಾಗಲೇ ನಾವು CCB ಮತ್ತು ಪರಪ್ಪನಗರರು ತುಂಬ ದೊಡ್ಡ ಮಟ್ಟದಲ್ಲಿ ಮೊಬೈಲ್ ಸೀಸ್ ಮಾಡಿ ಕೇಸ್ಗಳು ನಡೀತಾ ಇದೆ. ನಿರಂತರವಾಗಿ ಬರ್ತಾ ಇದೆ, ನಿರಂತರವಾಗಿ ಕೇಸ್ಗಳು ನಡೀತಾ ಇರ್ತದೆ. ಸೊ ದಟ್ ಈವನ್ ರೆಡ್ಮಿ ಕಂಪನಿಗೂ ಸಹ ಈ ಮಾಡಲ್ಸ್ ಹೌ ಇಟ್ ಈಸ್ ಬ್ರೀಚಿಂಗ್ ದಿ ಏನೋ ಸೆಕ್ಯೂರಿಟಿ ಫೀಚರ್ಸ್ ಅನ್ನೋದು ಸಹ ನಾವು ಆ ಕಂಪನಿ ಗಮನಕ್ಕೆ ತರೋದಕ್ಕೆ ನಾವು ಪತ್ರ ವ್ಯವಹಾರ ಮಾಡ್ತೀವಿ. ಸಿಮ್ ಕಾರ್ಡ್ ಪರ್ಚೇಸ್ ಮಾಡಿರೋರು ಯಾರ ಹೆಸರಲ್ಲಿ ಇದಾವೆ ಅಂತ ಇವಾಗ ಸುಮಾರು ಫೋನ್ ಸೀಸ್ ಮಾಡಿದ್ದೀವಿ ಪರಪ್ಪನಗರ ಸ್ಟೇಷನಲ್ಲಿ. ಆದ್ರೆ ಇಲ್ಲಿ ತನಕ ಸಿಮ್ ಕಾರ್ಡ್ ಯಾರ ಹೆಸರಲ್ಲಿದೆ ಎಲ್ಲ ಫೇಕ್. ಆಲ್ಮೋಸ್ಟ್ ಆಲ್ ನಮ್ಮ ತನಿಖೆ ಮಾಡಿದಾಗ 50% ಎಲ್ಲ ಫೇಕ್ ಹೆಸರುಗಳಲ್ಲಿ, ಡೆಡ್ ಪರ್ಸನ್ಸ್ ಹೆಸರುಗಳಲ್ಲಿ ಇದೆಲ್ಲ ಪರ್ಚೇಸ್ ಆಗಿದೆ. ಬಟ್ ನಮಗೆ ಒಂದು ಲೀಡ್ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ವೆರಿ ಇಂಪಾರ್ಟೆಂಟ್ ಲೀಡಲ್ಲಿ ಈ ಮೊಬೈಲ್ ಫೋನ್ಗಳನ್ನ ಯಾವ ಶಾಪಿಂದ ಖರೀದಿ ಮಾಡಿದ್ರು, ಯಾರು ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮಗೊಂದು ಮಹತ್ವವಾದಂಥ ಸುಳಿವು ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ನಾವು CCB ಆಗಲಿ ನಾವು ಕ್ರಮ ತಗೊಳ್ತೀವಿ. ಸರ್, ಈಗ ಪ್ರಜ್ವಲ್ ಮತ್ತು ರೈನ್ ಏನಾದರೂ ಕಸ್ಟಡಿ ತೊಗೊಂಡು ವಿಚಾರಣೆ ನಡೆದಿದೆಯಾ ಅಥವಾ ಇಲ್ಲ. ಯಾಕಂದರೆ ನಾವು ಅವ್ರನ್ನ ವಿಚಾರ ಮಾಡಬೇಕಾದ್ರೆ ಫಸ್ಟ್ ನಮಗೆ ಟೆಕ್ನಿಕಲ್ ಡೇಟಾ ಬರಬೇಕು. ಟೆಕ್ನಿಕಲ್ ಡೇಟಾ ಬಂದ ತಕ್ಷಣ ತನಿಖಾಧಿಕಾರಿಗಳು ಮುಂದಿನ ವಿಚಾರ ನೋಟಿಸ್ ಕೊಟ್ಟು ಜುಡಿಷಿಯಲ್ ಕೋರ್ಟ್ ಪರ್ಮಿಷನ್ ತೊಗೊಂಡು ಮುಂದಿನ ತನಿಖೆ ಮಾಡ್ತಾರೆ.